ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಪರ್ವ ಆರಂಭವಾಗಿದೆ. ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿದ್ದಾರೆ ವಿಜಯ್. 200 ಯೂನಿಟ್ ಉಚಿತ ವಿದ್ಯುತ್ತನ್ನ ಮೊದಲನೇದಾಗಿ ಘೋಷಣೆ ಮಾಡಿದ್ದಾರೆ ವಿಜಯ್. ಸಿಂಹಿಣಿ ವಿಶೇಷ ಕಾರ್ಯಪಡೆಯನ್ನು ಕೂಡ ರಚನೆ ಮಾಡಿದ್ದಾರೆ ವಿಜಯ್. ಡ್ರಗ್ಸ್ ಮುಕ್ತ ತಮಿಳುನಾಡಿಗೆ ವಿಜಯ್ ಸಂಕಲ್ಪವನ್ನ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಇವತ್ತಿನಿಂದ ವಿಜಯ್ ಪರ್ವ ಶುರುವಾಗಿದೆ. ಹೊಸ ಆಡಳಿತವನ್ನ ಕೊಡೋದಕ್ಕೆ ವಿಜಯ್ ಮುಂದಾಗ್ತಾ ಇದ್ದಾರೆ. ಅವರು ಧಗಧಗಿಸಿದಂತಹ ರೀತಿ, ಬೆಂಕಿ ಉಗುಳಿದಂತಹ ರೀತಿಯನ್ನು ಗಮನಿಸ್ತಾ ಇದ್ರೆ, ಒಂದಿಷ್ಟು ಯೋಜನೆಗಳೊಂದಿಗೆ, ಒಂದಿಷ್ಟು ಸಂಕಲ್ಪದೊಂದಿಗೆ ಮುಖ್ಯಮಂತ್ರಿ ಸ್ಥಾನವನ್ನೇರಿರೋದು ಸ್ಪಷ್ಟವಾಗಿದೆ. ಬಟ್ ಮೈತ್ರಿ ಸರ್ಕಾರದ ಜೊತೆಗೆ, ಭರಪೂರ ಗ್ಯಾರಂಟಿಗಳ ಜೊತೆಗೆ, ಸಾಲು ಸಾಲು ಸವಾಲುಗಳ ಜೊತೆಗೆ ಇರುವ ಅಡೆತಡೆಗಳನ್ನು ದಾಟಿ ಹೇಗೆ ಆಡಳಿತವನ್ನು ಕೊಡ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ, ಈಗಿರುವಂತಹ ಜೋಶ್, ಈಗಿರುವಂತಹ ಆತ್ಮವಿಶ್ವಾಸ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಸಾಗುತ್ತಾ ಅನ್ನೋದು ಪ್ರಶ್ನೆ, ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇವತ್ತು ವಿಜಯ್ ಆಡಿರುವಂತಹ ಮಾತು. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಚೆನ್ನೈನಿಂದ ನಮ್ಮ ಪ್ರತಿನಿಧಿ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ನುಡಿದಂತೆ ನಡೀತಾರ ವಿಜಯ್ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಒಂದು ಕಡೆ ಮೈತ್ರಿ ಸರ್ಕಾರ, ಮತ್ತೊಂದು ಕಡೆ ಭರಪೂರ ಭರವಸೆಗಳು, ಅದರ ಜೊತೆಗೇನೆ ಸಾಲು ಸಾಲು ಸವಾಲುಗಳು. ಇದೆಲ್ಲವನ್ನು ಕೂಡ ಮೆಂಟಿ ನಿಂತು ಅವರು ಮುಂದೆ ಹೇಗೆ ಸಾಗ್ತಾರೆ ಅನ್ನೋದೇ ಈಗಿರುವಂತಹ ಕುತೂಹಲ. ಮಸೂದ್, ಪ್ರೇಮ್, ಇವತ್ತಿನ ಭಾಷಣದಲ್ಲಿ ಅವರ ಒಂದು ರೀತಿಯಲ್ಲಿ ಐತಿಹಾಸಿಕ ಭಾಷಣ ಅಂತ ಹೇಳ್ಬೋದು. ನಾನು ನುಡಿದಂತೆ ನಡೀತೇನೆ, ನಾನು ಏನು ವಾಗ್ದಾನ ಕೊಟ್ಟಿದ್ದೇನೆ, ಏನು ಆಶ್ವಾಸನೆ ಕೊಟ್ಟಿದ್ದೇನೆ, ಏನು ಭರವಸೆಗಳನ್ನ ಕೊಟ್ಟಿದ್ದೇನೆ, ಎಲ್ಲವನ್ನು ಕೂಡ ಈಡೇರಿಸ್ತೇನೆ ಅನ್ನುವಂತಹ ಮನವರಿಕೆಯನ್ನು ತಮಿಳುನಾಡಿನ ಜನತೆಗೆ ಮಾಡಿಕೊಟ್ಟಿರುವಂಥದ್ದು. ಏನೆಲ್ಲ ಘೋಷಣೆಗಳನ್ನು ಅವರು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಜೊತೆಗೆ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದರು, ಎಲ್ಲವನ್ನು ಕೂಡ ಈಡೇರಿಸ್ತೇನೆ, ನನಗೆ ಸ್ವಲ್ಪ ಸಮಯಾವಕಾಶ ಕೊಡಿ ಅಂತ ಹೇಳಿದರೆ, ಅದರ ಮಧ್ಯೆ ಒಂದು 3 ಭರವಸೆಗಳನ್ನು ಇವತ್ತೇ ಜಾರಿ ಮಾಡುವುದಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ. ಉಚಿತ ವಿದ್ಯುತ್, ಸಿಂಹಿಣಿ ಕಾರ್ಯಪಡೆ, ಜೊತೆಗೆ ಮಾದಕ ವಸ್ತುಗಳ ನಿಯಂತ್ರಣ ವಿಚಾರ, ಒಂದು ರೀತಿಯಲ್ಲಿ ಡ್ರಗ್ಸ್ ಮುಕ್ತ ತಮಿಳುನಾಡು ಮಾಡ್ತೇವೆ ಅನ್ನುವಂತಹ ವಾಗ್ದಾನವನ್ನು ಮಾಡಿದ್ದಾರೆ. ಇನ್ನೂ ಒಂದಷ್ಟು ಭರವಸೆಗಳನ್ನು, ದೊಡ್ಡ ದೊಡ್ಡ ಭರವಸೆಗಳದು, ಗೃಹಲಕ್ಷ್ಮಿ ಅಂದರೆ ಮಹಿಳೆಯರಿಗೆ 2,500 ಕೊಡುವಂಥದ್ದಾಗಲಿ, ನಿರುದ್ಯೋಗಿಗಳಿಗೆ 4,000 ಕೊಡುವಂಥದ್ದಾಗಲಿ, ವರ್ಷಕ್ಕೆ 6 ಸಿಲಿಂಡರ್ಗಳನ್ನು ಕೊಡೋದಾಗಲಿ, ಜೊತೆಗೆ 8 ಗ್ರಾಮ್ ಚಿನ್ನ, ರೇಷ್ಮೆ ಸೀರೆ, ಇವೆಲ್ಲವೂ ಕೂಡ ಸ್ವಲ್ಪ ಆರ್ಥಿಕ ಸಂಪನ್ಮೂಲ ಬೇಡುವಂತಹ ಯೋಜನೆಗಳು. ಇವೆಲ್ಲವನ್ನು ಕೂಡ ನಾನು ಈಡೇರಿಸ್ತೇನೆ. ನೀವು ಹಾಗಂತ ಕಷ್ಟ ಹೇಳ್ಕೊಳ್ತಾ ಇದ್ದೀನಿ, ಹಿಂದಿನ ಸರ್ಕಾರ ಲೂಟಿ ಮಾಡಿದೆ, ದಿವಾಳಿ ಮಾಡಿಬಿಟ್ಟು ಹೋಗಿದೆ ಖಜಾನೆ, ಕಷ್ಟ ಹೇಳ್ಕೊತಿದ್ದೀನಿ ಅಂತ ಅನ್ಕೋಬೇಡ್ರಿ. ನಾನು ಏನು ಮಾತು ಕೊಟ್ಟಿದ್ದೇನೆ ಒಟ್ಟು ಎಲ್ಲವನ್ನು ಕೂಡ ನೆರವೇರಿಸಿಕೊಡ್ತೇನೆ ಅನ್ನುವಂತಹ ಪಕ್ಕಾ ವಾಗ್ದಾನ ಮಾಡಿದ್ದಾರೆ. ಜೊತೆಗೆ ಸದ್ಯದ ಪ್ರಕಾರ ಈ ಅವರ ಗ್ಯಾರಂಟಿಗಳೇನಿದ್ದಾವೆ, ಆ ಗ್ಯಾರಂಟಿಗಳು ಒಂದು ರೀತಿಯಲ್ಲಿ ಆರ್ಥಿಕ ಒತ್ತಡದಲ್ಲಿರುವಂಥದ್ದು. ಒಂದು ಹತ್ತತ್ರ ವಾರ್ಷಿಕವಾಗಿ 60,000 ಕೋಟಿಯಷ್ಟು ವೆಚ್ಚ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಕರ್ನಾಟಕದಲ್ಲಿ 54,000 ಕೋಟಿ ವಾರ್ಷಿಕ ಹಣ ಅದು ಬೇಡ್ತಾ ಇದೆ. ಇಲ್ಲಿ 60,000 ಕೋಟಿಗೂ ಹೆಚ್ಚುವರಿ ಹಣ ಅದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲೇ ಈಗ ಅಧಿಕಾರಿಗಳ ಜೊತೆಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಪರಿಶೀಲನೆ ಮಾಡಿ, ಅಧ್ಯಯನ ಮಾಡಿ ವಿಜಯ್ ಅವರು ಆ ಒಂದು ತೀರ್ಮಾನ ತೆಗೆದುಕೊಳ್ತಾರೆ. ಯಾವೆಲ್ಲ